ಅವನಿಯೊಳು ಜ್ಯೋತಿಷ್ಮತಿಯ ತೈಲವನು ಪಾಮರನುಂಡು ಜೀರ್ಣಿಸಲವನೆ ಪಂಡಿತನೋ ಕರಿಸಲ ವಿವೇಕಿಯಪ್ಪಂತೆ. ಶ್ರವಣ ಮಂಗಳ ಹರಿಕಥಾಮೃತ ಸವಿದು ನಿರ್ಗುಣ ಸಾರಮಕ್ಕಿಸಲವನಿ ಪುಣನೈ ಯೋಗ್ಯಗಲ್ಲದೆ ದಕ್ಕಲರಿಯದಿದು. ಗ್ರೀವಾಸ್ಯವಾಹತನು ದೇವಾಂಡಜಾದಿದಶಭಾವಾಭಿರಾಮಚರಿತಂ ಭಾವಾತಿಭವ್ಯಶುಭದೀವಾದಿರಾಜಯತಿ ಭೂವಾಗ್ವಿಲಾಸಚನಿಲಯಂ. ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ. ಆವಾಸ ಏವ ಭವಿತಾ ವಾಗ್ಮರೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 15. ಅವನಿಯೊಳು ಜ್ಯೋತಿಷ್ಮತಿಯ ತೈಲವನು ಪಾಮರನುಂಡು ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧ ವಿಠ್ಠಲರು ಈ ಗ್ರಂಥದ ಮಹಾತ್ಮೆಯನ್ನು ದೃಷ್ಟಾಂತಪೂರ್ವಕವಾಗಿ ಇನ್ನೂ ವಿವರಿಸ್ತಾರೆ. ಅವನಿ ಎಂದರೆ ಭೂಮಂಡಲ ಎಂದರ್ಥ. ಜ್ಯೋತಿಷ್ಮತಿಯ ತೈಲ ಒಂದು ಬಗೆಯ ತೈಲ. ಈ ರೂಪದಲ್ಲಿರುವ ಔಷಧಿ ವಿಶೇಷವಿದೆ. ಇದನ್ನು ಅಪೂರ್ವ ವನಸ್ಪತಿಗಳಿಂದ ತಯಾರಿಸುವರು. ಇದನ್ನು ಪಾನ ಮಾಡಿ ಜೀರ್ಣಿಸಿಕೊಂಡ್ರೆ ಅವನ ಮನುಷ್ಯನ ಮೆದುಳು ನರಗಳು ವಿಕಸಿಸಿ ಪಂಡಿತನೂ ಎನಿಸುವನು ಅಂತ ಐತಿಹ್ಯ ಇದೆ. ವೈದ್ಯಶಾಸ್ತ್ರದಲ್ಲಿ ಈ ತೈಲದ ಉಲ್ಲೇಖವೂ ಇದೆ. ಪಾಮರನಾದ ಸಾಮಾನ್ಯ ಒಬ್ಬ ಮಾನವನನ್ನು ಈ ಪೂರ್ವೋಕ್ತ ತೈಲವನ್ನು ಉಂಡು ಜೀರ್ಣಿಸಿ ಸಕಲರಿಂದ ಪಂಡಿತನೆನಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ತೈಲದ ಪ್ರಭಾವ ಅವನ ದೇಹದಲ್ಲಿ ಎಲ್ಲಿಯವರೆಗೆ ಇರುವುದೋ ಅಲ್ಲಿಯ ತನಕ ಪಾಂಡಿತ್ಯ ಪ್ರದರ್ಶನ. ಒಂದು ವೇಳೆ ಆ ಮಾನವನು ಜೀರ್ಣಿಸಿಕೊಳ್ಳದೆ ವಾಂತಿ ಮಾಡಿಕೊಂಡರೆ ಓ ಕರಿಪ, ಮತಿಗೆಟ್ಟ ಅವಿವೇಕಿ ಎಂದೆನಿಸುವನು. ಅಂತೆಯೇ ಶ್ರವಣ ಮಂಗಳ ನಾಮಧೇಯನಾದ ಶ್ರೀ ಪರಮಾತ್ಮನ ಗುಣಾತಿಶಯಗಳನ್ನು ವಿವರಿಸುವ ಈ ಹರಿಕಥಾಮೃತ ಸಾರವೆಂಬ ಗ್ರಂಥದ ಸವಿಯುವ ಯೋಗ್ಯತೆಯು ಸಾಮಾನ್ಯ ಜನರಿಗಿರುವುದಿಲ್ಲ. ಪ್ರಾಕೃತ ಗುಣಗಳಿಂದ ವಿದೂರನಾದ ಅಪ್ರಾಕೃತ ಗುಣವಿಶಿಷ್ಟನಾದ ಅಪ್ರಮೇಯನ ಮಹಿಮಾಸಾರವೆಂಬ ಸುಧಾಮೃತವನ್ನು ಯಾರು ಪಾನ ಮಾಡಲು ಯೋಗ್ಯರೋ ಅವರೇ ನಿಪುಣರು ಎಂದೆನಿಸುವರು. ಅಂತಹ ಯೋಗ್ಯ ಜೀವಿಗಳಾದ ಭಗವದ್ಭಕ್ತರಿಗೆ ಮಾತ್ರ ಈ ಗ್ರಂಥ ಲಬ್ಧವಾಗುವುದು. ಅವರೇ ನಿಜವಾದ ಶ್ರವಣಾಧಿಕಾರಿಗಳು. ಜ್ಞಾನಶೂನ್ಯರಾದ ಅನ್ಯರಿಗೆ ಖಂಡಿತ ದಕ್ಕುವುದಿಲ್ಲ ಅಂತ ಫಲಸ್ತುತಿಕಾರರು ಪ್ರಸಕ್ತ ಗ್ರಂಥದ ವೈಶಿಷ್ಟ್ಯವನ್ನು ಉದ್ಘೋಷಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.